ನಮಸ್ಕಾರ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ಶ್ರಾವಣ ಮಾಸ ಅಂತಂದರೆ ನಮ್ಮ ಹಿಂದೂಗಳಿಗೆ ಅಥವಾ ಭಾರತೀಯರಿಗೆ ಒಂದು ಆಧ್ಯಾತ್ಮಿಕ ತಿಂಗಳು. ಶಿವಪುರಾಣದ ಪ್ರಕಾರ ಈ ತಿಂಗಳು ಶ್ರಾವಣ ಆ್ಯಕ್ಚುಲಿ ಕೆಲವರು ಚಾತುರ್ಮಾಸ ಅಂತ ಹೇಳಿ ಪೂಜೆಗಳು ಮಾಡ್ತಾರೆ ಕೆಲವು ಧರ್ಮಗಳಲ್ಲಿ. ಆ ಚಾತುರ್ಮಾಸದಲ್ಲಿ ಶ್ರಾವಣನೂ ಒಂದು. ಈ ಚಾತುರ್ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಹೋಗ್ಬಿಟ್ಟು ಎಲ್ಲ ಕರ್ಮಗಳನ್ನು ಶಿವನಿಗೆ ಪಾಲಿಸೋಕ್ಕೆ ಕೊಡ್ತಾರೆ ಅಂತ ಒಂದು ಪ್ರತೀತಿ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಕತೆ ಹೇಳಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ರುದ್ರಾಕ್ಷದ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ರುದ್ರಾಕ್ಷಿ ಎಲ್ಲ ಒಂದೊಂದು ಲ್ಯಾಂಗ್ವೇಜಲ್ಲಿ ಅದನ್ನು ಒಂದೊಂದು ಥರ ಪ್ರೊನೌನ್ಸ್ ಮಾಡ್ತಾರೆ. ಈ ಬೀಜ ಬಂದು ರುದ್ರಾಕ್ಷ ಗಿಡದ ಬೀಜ. ಈ ಗಿಡಕ್ಕೆ ಸೈಂಟಿಫಿಕ್ ನೇಮ್ ಬಂದು ಎಲಿಯೋಕಾರ್ಪಸ್ ಗ್ಯಾನಿಟ್ರಸ್ ಅಂತ. ಈ ಗಿಡ ಬಂದು ಹಿಮಾಲಯನ್ ರೀಜನ್, ನೇಪಾಲ್ ಮತ್ತು ಇಂಡೋನೇಷ್ಯಾದಂಥ ಪ್ಲೇಸಸಲ್ಲಿ ತುಂಬ ಬೆಳೀತದೆ. ಇನ್ಫ್ಯಾಕ್ಟ್ ನೀವು ತುಂಬ ನಾರ್ತ್ ಇಂಡಿಯಾ ಕಡೆ ಹೋದರೆ, ಎಸ್ಪೆಷಲಿ ಕೇದಾರು, ಕಾಶಿ, ಈ ಥರದ್ದು ಹರಿದ್ವಾರ ಈ ಥರದ ಪ್ಲೇಸ್ಗೆಲ್ಲ ಹೋದರೆ ನಿಮಗೆ ಅಲ್ಲಿ ರುದ್ರಾಕ್ಷಿ ತುಂಬ ಬೇಗ ಸಿಗುತ್ತೆ. ಈ ರುದ್ರಾಕ್ಷಿ ಮಹತ್ವ ಬಂದು ಶಿವಪುರಾಣ, ದೇವಿ ಭಾಗವತ ಪುರಾಣ, ಸ್ಕಂದ ಪುರಾಣ ಈ ಥರದ್ದು ಪುರಾಣಗಳಲ್ಲೆಲ್ಲ ನಿಮಗೆ ತುಂಬ ಇದರ ಉಲ್ಲೇಖ ಇದೆ. ರುದ್ರಾಕ್ಷ ಈ ಹೆಸರಿನಲ್ಲಿ ಎರಡು ವರ್ಡ್ಗಳಿದೆ, ರುದ್ರ, ಅಕ್ಷ. ರುದ್ರ ಅಂದರೆ ಶಿವ, ಅಕ್ಷ ಅಂದರೆ ಕಣ್ಣೀರು. ಹೇಳಲಾಗುತ್ತೆ ರುದ್ರಾಕ್ಷ ಬಂದು ಶಿವನ ಕಣ್ಣೀರಿಂದ ಬೆಳೆದಿರುವಂಥ ಗಿಡ. ಈ ಗಿಡದ ಬೀಜಗಳೇ ರುದ್ರಾಕ್ಷಿ. ತುಂಬ ಹಿಂದೂಗಳು ಮತ್ತು ಬೌದ್ಧರು ಈ ರುದ್ರಾಕ್ಷಿನ ಮಾಲೆಯಾಗಿ ಧರಿಸ್ತಾರೆ. ಇದರಲ್ಲಿ ಒಂದು ಸ್ಪಿರಿಚುವಲ್ ರೀಸನ್ನು ಇದೆ. ಇದರಿಂದ ಸ್ಪಿರಿಚುವಲಿಸಮ್ ಡೆವಲಪ್ ಆಗುತ್ತೆ ಅಂತ ಒಂದು ರೀಸನ್ ಇದೆ. ಆಮೇಲೆ ರುದ್ರಾಕ್ಷಿಗೆ ಮೆಡಿಸಿನಲ್ ಸಿಗ್ನಿಫಿಕೆನ್ಸ್ ಕೂಡ ಇದೆ, ಅಂದರೆ ಔಷಧೀಯ ಗುಣಗಳು. ಕೆಲವ್ರು ಹೇಳ್ತಾರೆ ರುದ್ರಾಕ್ಷಿ ಹಾಕೋದ್ರಿಂದ BP ನಾರ್ಮಲ್ ಆಗಿರುತ್ತೆ ಅಂತ. ಸೊ ಈ ಥರ ತುಂಬ ಸಿಗ್ನಿಫಿಕೆನ್ಸ್ ಇದೆ, ಮೆಡಿಸಿನಲ್ ಸಿಗ್ನಿಫಿಕೆನ್ಸ್. ನಮಗೆ ಗೊತ್ತಿರೋ ಥರ ರುದ್ರಾಕ್ಷಿ ಮಾಲೆನ ನಾವು ಜಪ ಮಾಡೋಕ್ಕೂ ಬಳಸ್ತೇವೆ. ಯೂಶ್ವಲಿ ಯಾವುದೇ ಥರದ ಶಿವ ಪಾರ್ವತಿಯರ ಜಪ ಇದ್ದರೆ ನಾವು ರುದ್ರಾಕ್ಷಿಯಿಂದ ಅದನ್ನು ನಾಮ ಜಪಗಳನ್ನು ಮಾಡ್ತೇವೆ. ರುದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನೆಗೆಟಿವ್ ಎನರ್ಜೀಸ್ನ ಪ್ರೊಟೆಕ್ಟ್ ಮಾಡುತ್ತೆ ರುದ್ರಾಕ್ಷಿ ಅಂತಲೂ ಹೇಳ್ತಾರೆ. ಇದಲ್ದಿರ ನಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಅಂತ ಹೇಳ್ತಾರೆ. ರುದ್ರಾಕ್ಷದಲ್ಲಿ ಈ ನೋಡ್ಸ್ ಬರುತ್ತೆ, ಅದನ್ನು ಒಂದು ನೋಡಿದರೆ ಅದನ್ನು ವಂಟಮುಖಿ ರುದ್ರಾಕ್ಷಿ ಅಂತ ಹೇಳ್ತಾರೆ. ಈ ಥರ ಎಷ್ಟು ನೋಡ್ಸ್ ಇರುತ್ತೆ ಅಷ್ಟು ಮುಖಗಳು ಇರುತ್ತೆ ರುದ್ರಾಕ್ಷಿಗೆ. ಯೂಶ್ವಲಿ 1ರಿಂದ 21 ಮುಖಿ ರುದ್ರಾಕ್ಷಿ ಸಿಗುತ್ತೆ. ಈ ಪ್ರತಿಯೊಂದು ಟೈಪ್ ಆಫ್ ರುದ್ರಾಕ್ಷಿ ಅಂದರೆ ವಂಟಮುಖಿಯಿಂದ ಹಿಡಿದು 2, 3, 4 ಈ ಥರ ಎಷ್ಟು ಮುಖಗಳಿದೆ ರುದ್ರಾಕ್ಷಿಗೆ, ಅದ್ರ ಪ್ರಕಾರ ಅದಕ್ಕೇ ಆದ ದೇವತೆ ಅನುಭವನೂ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ವಂಟಮುಖಿಯಿಂದ 21 ಮುಖಿ ರುದ್ರಾಕ್ಷಿ ಹಾಕೋಬಹುದು ಅಂತ ಅನ್ನೋದು ಸುಳ್ಳು. ಅದಕ್ಕೆ ಆದ ಈ ರುದ್ರಾಕ್ಷಿ ಹಾಕೋಬೇಕಾದ್ರೆ ಅವರ ನಕ್ಷತ್ರಗಳು, ರಾಶಿಗಳು ನೋಡ್ಕೊಂಡು ಹಾಕೋಬೇಕು. ಇಲ್ಲ ಅಂದರೆ ಅದರದ್ದೇ ಆದ ಎಫೆಕ್ಟ್ಸೂ ಆಗುತ್ತೆ ಇದರಲ್ಲಿ. ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೆ ಒಂದಿಷ್ಟು ಜನ ಕೇಳಿದ್ರು ರುದ್ರಾಕ್ಷಿ ಹೆಣ್ಮಕ್ಳು ಹಾಕೋಬಹುದಾ ಅಂತ ಹೇಳಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ರುದ್ರಾಕ್ಷಿನ ಹಾಕೋಬಹುದು, ಹೆಣ್ಮಕ್ಳು ಹಾಕೊತಾರೆ. ಬಟ್ ಕೆಲವ್ರು ಹೇಳ್ತಾರೆ ರುದ್ರಾಕ್ಷಿ ಮಾಲೆಗಳನ್ನ ಹಾಕೋಬೇಕಾದ್ರೆ ಗಂಡು ಮಕ್ಕಳು ರೈಟ್ ಹ್ಯಾಂಡ್ಗೆ ಹಾಕೋಬೇಕು, ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ಗೆ ಹಾಕೋಬೇಕು ಅಂತ. ಆಮೇಲೆ ಜಪ ಮಾಡೋ ಮಾಲೆನ ಯಾವತ್ತೂ ಕೊರಳಲ್ಲಿ ಅಥವಾ ಬಾಡಿ ಮೇಲೆ ಧರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವು ರುದ್ರಾಕ್ಷಿನ ಮಲಗಬೇಕಾದ್ರೆ, ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ಮಾಲೆನ ಮಲಗಬೇಕಾದ್ರೆ ಹಾಕ್ಕೊಳ್ಳೋಂಗಿಲ್ಲ. ನಿಮಗೆ ತುಂಬ ನಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಬೇರೆ ಬೇರೆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಾನು ಆವಾಗಲೇ ಹೇಳಿದೆ ಸ್ಪಿರಿಚುವಲ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಈ ರಿಲೇಷನ್ಶಿಪ್ಸು, ತಂದೆ ತಾಯಿ ಇರ್ಬೋದು, ತಂದೆ ಮಕ್ಕಳು ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಈ ಥರದ್ದು
ಲೆಜಿಟಿಮೇಟ್ ರಿಲೇಷನ್ಶಿಪ್ಸನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ರುದ್ರಾಕ್ಷಿ. ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿಮ್ಮ ಹೆಲ್ತು ಪ್ಲಸ್ ಎನರ್ಜಿ ಲೆವೆಲ್ಸು ವೃದ್ಧಿ ಆಗುತ್ತೆ. ಈ ನಾಮಜಪ ಮಾಡೋ ರುದ್ರಾಕ್ಷಿ ಇರುತ್ತೆ, ನಾಮಜಪ ಮಾಡೋ ರುದ್ರಾಕ್ಷಿನ ನೀವು ರಾತ್ರಿ ತೆಗೆದಿಟ್ಟು ಮಲಗಬೇಕು ಅಂತ ಹೇಳಿದೆ. ಇದನ್ನು ದಯವಿಟ್ಟು ನಿಮ್ಮ ಬೆಡ್ ಹತ್ರ ಮಾತ್ರ ಇಟ್ಕೋಬೇಡಿ, ಅಥವಾ ನೀವು ಮಲಗೋ ಸ್ಥಾನ ನಿಮ್ಮ ಬಾಡಿ ಹತ್ರ ಮಲಗಬೇಕಾದ್ರೆ ಇಟ್ಕೋಬೇಡಿ. ಇದನ್ನು ದೇವರ ಪಾದದಲ್ಲಿ ಅಥವಾ ದೇವರ ಮನೆಯಲ್ಲಿ ಇಡೋದು ತುಂಬ ಒಳ್ಳೆಯದು. ರುದ್ರಾಕ್ಷಿನ ಪ್ರತಿದಿನ ತೊಳೆದು ಪೂಜೆ ಮಾಡ್ಕೊಬೇಕು ಅಂತ ಅನ್ನೋದು ಒಂದು ಎನರ್ಜಿ ಲೆವೆಲ್ಸ್ ಇನ್ಸ್ಟಿಗೇಟ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ರುದ್ರಾಕ್ಷಿ ಹಾಕ್ಕೊಂಡು ನೀವು ಯಾರಾದರೂ ಸತ್ತಿರೋ ಜಾಗಕ್ಕೆ ಅಥವಾ ಕ್ರಿಮೇಷನ್ ಮಾಡೋ ಥರ ಜಾಗಕ್ಕೆ ರುದ್ರಾಕ್ಷಿ ಹಾಕ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳು ಏನೋ ಅವರು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಹಾಕ್ಕೊಬಾರ್ದು ಅಂತ ಹೇಳ್ತಾರೆ. ಬಟ್ ನಾವು ವೀರಶೈವ ಲಿಂಗಾಯತ್ ಧರ್ಮದಲ್ಲಿರೋರ್ಗೆಲ್ಲರಿಗೂ ರುದ್ರಾಕ್ಷಿ ಯಾವುದೇ ಥರದ್ದು ದೋಷ ಕೊಡಲ್ಲ ಆ ಟೈಮಲ್ಲಿ ಹಾಕ್ಕೊಂಡ್ರೆ ಅಂತಲೂ ಹೇಳ್ತಾರೆ. ಸೊ ಕೆಲವುದನ್ನು ನಿಮ್ಮ ಮನೇಲೇನು ಪದ್ಧತಿ ಇದೆ ಅದನ್ನು ಒಂಚೂರು ಕೇಳಿಕೊಂಡು ಅದನ್ನು ರುದ್ರಾಕ್ಷಿನ ಹಾಕ್ಕೊಳ್ಳೋದ್ರಿಂದ ಅದರದ್ದು ಫಲಗಳು ಎಲ್ಲರಿಗೂ ಸಿಗಲಿ, ಎಲ್ಲರ ಮೇಲೆ ಭಗವಂತನ ಕೃಪೆ ಕಟಾಕ್ಷ ಇರಲಿ ಅಂತ ಹೇಳಿ ಈ ವಿಡಿಯೋಲ್ಲಿ ನಿಮಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದು ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.